ಕನ್ವಿನ್ಸ್ ಮಾಡಬೇಕಾಯಿತು, ಫೇಲ್ಯೂರ್ ಆಗಿದ್ದೀರಿ ಶಿವಕುಮಾರ್. ಯಾಕಂದರೆ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದರೂ ನೀರು ಬಿಡಲಿಕ್ಕೆ ಸಾಧ್ಯತೆ ಇದೆ, ಅಥವಾ ಡಿ ಕೆ ಶಿವಕುಮಾರ್ ಅವರು ಕೂಡ ನನ್ನ ಕುರ್ಚಿಯೇ ಇಂಪಾರ್ಟೆಂಟ್ ಅಂತ ಹೇಳಿ ಅವ್ರ ತಲೆಯಲ್ಲಿ ಬಂದರೆ ನೀರು ಬಿಡೋ ಸಾಧ್ಯತೆ. ಡಿ ಕೆ ಶಿವಕುಮಾರ್ ಅವರು ಈ ಮುಂಚೆನೇ ತಮಿಳ್ನಾಡಿಗೆ ನೀರು ಬಿಡಬೇಕು ಅಂತೇಳಿ ಆಜ್ಞೆ ಬರುತ್ತಲ್ಲ, ಅದಕ್ಕೂ ಮುಂಚೆನೇ ರೈತರಿಗೆ ಹೇಳಿಬಿಟ್ಟಿದ್ರು ನೀವು ಕುಡಿಯೋಕೆ ಮಾತ್ರ ನೀರಿದೆ, ಹೊಲ ಗದ್ದೆಗೆ ನೀರಿಲ್ಲ ಅಂತೇಳಿ. ಅಂದರೆ ಇದೆಲ್ಲದರ ಬಗ್ಗೆ ಮೊದಲೇ ಅರಿವಿದ್ದು ಡಿ ಕೆ ಶಿವಕುಮಾರ್ ಅವರು ಏನು ಕ್ರಮ ಕೈಗೊಳ್ಳಿಲ್ಲ ಅಂತ ಅನಿಸುತ್ತಾ ನಿಮಗೆ? ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಅರ್ಥ ಆಗಿದೆಯಲ್ವಾ, ನಮ್ಮ ಡ್ಯಾಮ್ಗಳಲ್ಲಿ ನೀರಿಲ್ಲ, ಮಳೆ ಪ್ರಮಾಣ 65% ಮೈನಸ್ ಇದೆ, ಆ ಕಾರಣಕ್ಕೆ ನಾವು ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ ಅಂತ ಹೇಳಿ ಕರ್ನಾಟಕದ ರೈತರಿಗೆ ತಾವು ನಿರ್ದೇಶನ ಕೊಟ್ಟರಿ ತಾನೆ. ಇದೇ ನಿರ್ದೇಶನವನ್ನು ನೀವು ಭಾರತ ಸರ್ಕಾರಕ್ಕೆ ಅಥವಾ CWRCಗೆ ಅಥವಾ ಮಾನಿಟರಿ ಕಮಿಟಿಗೆ ಇದನ್ನು ನೀವು ಕನ್ವಿನ್ಸ್ ಮಾಡಬೇಕಾಯಿತು, ಫೇಲ್ಯೂರ್ ಆಗಿದ್ದೀರಿ ಶಿವಕುಮಾರ್. ಅದಕ್ಕೆ ನಾವು ಹೇಳ್ತಾ ಇರೋದು, ನೀವು ಎಲ್ಲಿ ಯಾರನ್ನು ಕನ್ವಿನ್ಸ್ ಮಾಡಬೇಕು ಅಲ್ಲಿ ಮಾಡ್ದಲ್ಲೇ ನೀವು ರೈತರಿಗೆ ಮಾತ್ರ ಇದನ್ನು ಬಲವಾಗಿ ಏರಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರಲ್ಲ, ಇದು ನಿಮ್ಮ ಫೇಲ್ಯೂರ್ ಅಂತ ಹೇಳಿ ನಾನು ಕರಿತೀನಿ. ತಮಿಳುನಾಡಿಗೆ ಇಲ್ಲಿ ಇರುವಂಥ ಕಾಂಗ್ರೆಸ್ ಸರ್ಕಾರದ ಒಂದಷ್ಟು ಬೆಂಬಲ ಇರೋದ್ರಿಂದ, ಮೇಲ್ಗಡೆಯಿಂದ ಬೆಂಬಲ ಇರೋದ್ರಿಂದ ಅದರಿಂದ ಮಣದು ಏನಾದರೂ ಇವರು ನೀರು ಬಿಡೋಕೆ ರೆಡಿಯಾಗಿದ್ದಾರಾ ಅಂತ ಅನಿಸುತ್ತೆ. ಈಗ ಸಾಧ್ಯತೆಗಳಿರ್ತವೆ. ಯಾಕಂದರೆ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದರೂ ನೀರು ಬಿಡಲಿಕ್ಕೆ ಸಾಧ್ಯತೆ ಇದೆ, ಅಥವಾ ಡಿ ಕೆ ಶಿವಕುಮಾರ್ ಅವರು ಕೂಡ ನನ್ನ ಕುರ್ಚಿಯೇ ಇಂಪಾರ್ಟೆಂಟ್ ಅಂತ ಹೇಳಿ ಅವ್ರ ತಲೆಯಲ್ಲಿ ಬಂದರೆ ನೀರು ಬಿಡೋ ಸಾಧ್ಯತೆಯೂ ಇರ್ತದೆ. ಇದು ಎಲ್ಲದನ್ನು ಮೀರಿ ರಾಜ್ಯದ ಹಿತ ಕಾಪಾಡಬೇಕು, ನೀರನ್ನು ರಕ್ಷಣೆ ಮಾಡಬೇಕಂದ್ರೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಾಂವಿಧಾನಿಕವಾದ ಬಿಕ್ಕಟ್ಟು ನಾವು ಸೃಷ್ಟಿ ಮಾಡಲೇಬೇಕು. ಭಾರತ ಸರ್ಕಾರ ಮಧ್ಯಪ್ರವೇಶ ಮಾಡಂಗೆ ಮಾಡಬೇಕು, ಆಗ ಮಾತ್ರ ನಮಗೆ ಪರಿಹಾರ ಮಾರ್ಗ ಸಿಕ್ಕುತ್ತೆ. ಇಲ್ಲದೇ ಇದ್ದರೆ ಕರ್ನಾಟಕದ ಜನಕ್ಕೆ ಏನು ಮುಂಚೆಯಿಂದ ಭಾಳ ವಂಚನೆ ಮಾಡ್ತಾ ಬಂದಿದೆ ಭಾರತ ಸರ್ಕಾರದ ಏನು ಪ್ರಾಧಿಕಾರಗಳು, ಅದನ್ನೇ ಈ ಸಾರಿನೂ ಮುಂದುವರಿಯುತ್ತೆ. ಸರ್, ಈಗ ಪ್ರತಿ ಸಾರಿ ಬರಗಾಲ ಬಂದಾಗೂ ಸಹಿತ ಈ ಕಾವೇರಿ ಹೋರಾಟ ಇದ್ದೇ ಇರುತ್ತೆ. ಅದರಲ್ಲಿ ಕರ್ನಾಟಕದ ರೈತರಿಗೆ ಮೋಸ ಅಂತೂ ಆಗೇ ಆಗುತ್ತೆ. ಅಂದರೆ ಕರ್ನಾಟಕ ರೈತರಿಗೆ ಬೇಕಾದಂಥ ನೀರು ಸಿಗೋದಿಲ್ಲ. ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಏನಿಲ್ವಾ? ಈಗ ಶಾಶ್ವತವಾದ ಪರಿಹಾರ ಅಂದರೆ ದೇಶದಲ್ಲಿ ರಾಷ್ಟ್ರೀಯ ಜಲನೀತಿ ಇಲ್ಲ. ಈಗ ಕೊನೆಗೆ ಅಲ್ಟಿಮೇಟಾಗಿ ಒಂದು ವಿವಾದ ಬಗೆಹರಿಯೋಕ್ಕೆ ಸಾಧ್ಯ ಆಗದೆ ಎಲ್ಲ ಕಾನೂನು ಕಾಯ್ದೆಗಳನ್ನು ಜನ ಧಿಕ್ಕರಿಸ್ತಾರೆ ಅಂದಾಗ ಆವಾಗ ಹೇಳ್ತಾರೆ ಎರಡೂ ರಾಜ್ಯದವ್ರು ಕೂತ್ಕೊಂಡು ಮಾತಾಡಿ ಅಂತ. ಈ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋದೇ ಅಲ್ಟಿಮೇಟಾಗಿ ಫೈನಲ್ ಇರುವಾಗ ಯಾಕೆ ನೀವು 3,500 ಕ್ಯೂಸೆಕ್ಸ್ ನೀರನ್ನು ಬಿಡಲೇಬೇಕಂತ ಹೇಳಿದ್ರಿ? ಇದು ಪರಿಜ್ಞಾನ ಇರಬೇಕಲ್ವ? ಈ ಥರದ ತಪ್ಪುಗಳನ್ನು ಮಾಡೋದೇ ನಿಮ್ಮ ಕರ್ತವ್ಯ ಆಗಬಾರ್ದು. ಇದರಿಂದ ಎರಡೂ ರಾಜ್ಯದ ಜನ ಶಾಂತಿಯಾಗಿ ಮತ್ತು ಹೆಚ್ಚು ಉತ್ಪಾದನೆಯನ್ನು ಅವರು ಮಾಡಬೇಕು, ನಾವು ಮಾಡಬೇಕಲ್ವ? ಬರೀ ತಮಿಳ್ನಾಡು ಮಾತ್ರ ಬೆಳೆದು ಬಿಟ್ಟರೆ ಸಾಕ? ಕರ್ನಾಟಕದ ರೈತರು ಬೆಳೆಯೋದು ಬೇಡವಾ? ಇದನ್ನು ವಿವೇಚನೆಯಿಂದ ತೀರ್ಮಾನಕ್ಕೆ ಬರಬೇಕು. ಸರ್, ಈಗ ನೀರು ಬಿಡೋದಂತ ಆಗಿದೆ. ಈಗ ನೀವು ಹೋರಾಟ ಕೂಡ ಘೋಷಿಸಿದ್ದೀರಿ. ಈಗ ಹೋರಾಟಕ್ಕೆ ನಿಮ್ಮ ಬೆಂಬಲ ಹೇಗಿದೆ, ರೈತ ಸಂಘಗಳ ಬೆಂಬಲ ಏನಿದೆ, ಮತ್ತು ಕೊನೆಯದಾಗಿ ರಾಜ್ಯ ಸರ್ಕಾರಕ್ಕೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗ ರೈತ ಸಂಘ ಸಂಪೂರ್ಣವಾಗಿ ಈ ಬಂದ್ ಕಾರ್ಯಕ್ರಮವನ್ನು ನಾವು ಜೊತೆಗೂಡಿ ಮಾಡ್ತೇವೆ, ಸಕ್ರಿಯವಾಗಿರ್ತೇವೆ. ಆಮೇಲೆ ಸರ್ಕಾರಕ್ಕೆ ಹೇಳೋದು, ಇಂಥ ಸನ್ನಿವೇಶವನ್ನು ಕೇವಲ ಕಾಂಗ್ರೆಸ್ BJPಯವರು JDSನವ್ರು ಕೂತ್ಕೊಂಡು ಮಾತಾಡಿ ನಾವು ಆಲ್ ಪಾರ್ಟಿ ಮೀಟಿಂಗ್ ಮಾಡಿದ್ವಿ ಅಂತ ತಪ್ಪಾಗುತ್ತೆ. ಇಂದಿನ SM ಕೃಷ್ಣ ಇರ್ಬೋದು, ಅದರಿಂದ ರಾಮಕೃಷ್ಣ ಹೆಗಡೆ ಇರ್ಬೋದು, ಅವು ಎಲ್ಲರೂ ಕೂಡ ನಮ್ಮನ್ನೆಲ್ಲ ಕರೆದು ನಮ್ಮ ಅಭಿಪ್ರಾಯಗಳನ್ನು ತಗೊಂಡು ತೀರ್ಮಾನ ಮಾಡೋರು. ಈಗ ನಾವು ಹೆಚ್ಚಿಗೆ ವಿಷಯಗಳನ್ನು ಹೇಳ್ತೇವೆ ಅನ್ನೋ ಕಾರಣಕ್ಕೆ ಅವ್ರು ನಮ್ಮ ಕರೆಯೋದೇ ಬಿಟ್ಬಿಟ್ರೆ ಹೆಂಗೆ? ತಪ್ಪು ಮಾಡ್ತಾ ಇದ್ದೀರಿ, ಇದನ್ನು ಸ್ವಲ್ಪ ತಿದ್ದುಕೊಳ್ರಿ ಅಂತ ಹೇಳ್ತಾರೆ.